ಶ್ರೀಮಾತೆ ಶಾರದಾ ದೇವಿಯವರು ಜಯರಾಮ್ ಬಾಟಿಯಲ್ಲಿದ್ದಾಗ ಒಬ್ಬ ಸಣ್ಣ ಹುಡುಗ ಶ್ರೀಮಾತೆಯವರ ಮನೆಯ ಮುಂದಿನ ಅಂಗಳವನ್ನ ಗುಡಿಸ್ಲಿಕ್ಕೆ ಒಂದು ದೊಡ್ಡ ಪೊರಕೆಯನ್ನ ಕೈಯಲ್ಲಿ ಎತ್ಕೊಂಡು ಬಹಳ ಪ್ರಯಾಸ ಪಡ್ತಾ ಇದ್ದ. ಇದನ್ನು ನೋಡಿದ ಶ್ರೀಮಾತೆಯವರು ಅವನ ಕೈಗೆ ಒಂದು ಸಣ್ಣ ಪೊರಕೆಯನ್ನು ಕೊಟ್ಟು ಹೇಳಿದ್ರು, ಮಗು, ನಿನ್ನ ಕೈಗೆ ಪುಟ್ಟ ಪೊರಕೆ ಸರಿ ಹೋಗ್ತದಪ್ಪ, ಇದರಿಂದ ನೀನು ಗುಡಿಸು ಅಂತ. ಇದಾದ ನಂತರ ಆ ಬಾಲಕ ಒಂದು ದಿನ ಕೂಡ ತಪ್ಪದೆ ಎಷ್ಟೋ ವರ್ಷಗಳವರೆಗೆ ಪ್ರತಿದಿನ ಅತ್ಯಂತ ಭಕ್ತಿಯಿಂದ ಶ್ರೀಮಾತೆಯವರ ಅಂಗಳವನ್ನು ಗುಡಿಸಿ ಶ್ರೀಮಾತೆಯವರ ದಿವ್ಯ ಸಾನ್ನಿಧ್ಯ ಲಾಭ ದೊರಕಿಸಿಕೊಂಡು ಅವರ ಪ್ರೀತಿಯ ಆರೈಕೆಯಲ್ಲಿ ಆನಂದ ಅನುಭವಿಸಿ ಮನೆಗೆ ಹೋಗ್ತಾ ಇದ್ದ. ಹಲವು ವರ್ಷಗಳ ನಂತರ ಶ್ರೀಮಾತೆಯವರ ಆರೋಗ್ಯದ ಸ್ಥಿತಿ ಚಿಂತಾಜನಕವಾಗಿತ್ತು. ಅವರನ್ನ ಚಿಕಿತ್ಸೆಗೆಂದು ಕಲ್ಕತ್ತೆಗೆ ಕರೆದುಕೊಂಡು ಹೋಗುವ ನಿರ್ಧಾರ ಮಾಡಿದ್ರು. ಶ್ರೀಮಾತೆಯವರು ಕಲ್ಕತ್ತೆಗೆ ಹೊರಡುವ ಸುದ್ದಿ ತಿಳಿದ ಬಾಲಕ ಓಡಿ ಬಂದು ಶ್ರೀಮಾತೆಯವರ ಹತ್ರ, ಅಮ್ಮ, ನೀವೇ ಈ ಊರಿನಿಂದ ಬೇರೆ ಕಡೆಗೆ ಹೋದ್ರೆ ನಾನಿಲ್ಲಿ ಯಾರ ಸೇವೆ ಮಾಡ್ತಾ ಬದುಕ್ಲಿ ಎಂದು ಕಂಬನಿ ಸುರಿಸುತ್ತಾ ನೋಡಿದ. ಶ್ರೀಮಾತೆಯವರು ಅತ್ಯಂತ ಪ್ರೀತಿಯಿಂದ ಅವನ ತಲೆ ನೇವರಿಸ್ತಾ ಹೇಳ್ತಾರೆ, ಮಗು, ನಾನು ಇಲ್ಲಿಯೇ ಇದ್ದೇನೆ ಎಂದು ನೀನು ತಿಳಿದುಕೊಂಡು ನನಗಾಗಿ ನೀನು ಈ ಸೇವೆಯನ್ನ ಹೀಗೆ ಮುಂದುವರಿಸ್ತಾ ಇರ್ಬೇಕು ನೋಡು. ನಾನು ಯಾವಾಗ್ಲೂ ಇಲ್ಲಿಯೇ ಇರುವೆ, ಸದಾ ನಿನ್ನೊಂದಿಗೇನೆ ಇರ್ತೀನಿ ಎನ್ನುವಂತ ವಿಚಾರದಿಂದಲೇ ನೀನು ಈ ಕೆಲಸವನ್ನು ಮುಂದುವರಿಸು ಎಂದು ಸಂತೈಸಿದರು. ಬಾಲಕ ಎಷ್ಟೋ ದುಗುಡ ಕಡಿಮೆ ಮಾಡಿಕೊಂಡು ಶ್ರೀಮಾತೆಯವರು ಹೇಳಿದ ರೀತಿಯಲ್ಲೇ ಆ ಕೆಲಸವನ್ನ ಮತ್ತೆ ಮುಂದುವರಿಸಿದ. ಶ್ರೀಮಾತೆಯವರ ಸ್ಥೂಲ ಶರೀರ ಮರೆಯಾದ ನಂತರ ಕೂಡ ಅದೇ ಭಕ್ತಿ ವಿಶ್ವಾಸಗಳಿಂದ ಪ್ರತಿನಿತ್ಯ ಅವರ ಮನೆಯ ಅಂಗಳವನ್ನು ಗುಡಿಸ್ತಾ ಇದ್ದ. 1923ನೇ ಇಸ್ವಿಯಲ್ಲಿ ಜಯರಾಮ್ ಬಾಟಿಯಲ್ಲಿ ಶ್ರೀಮಾತೆಯವರ ಮಂದಿರದ ನಿರ್ಮಾಣದ ಕಾರ್ಯ ನಡೀತಾ ಇತ್ತು. ಅದೆಲ್ಲ ಮುಗಿದ ಮೇಲೆ ಕೂಡ ಬಿಸಿಲೆನ್ನದೆ, ಚಳಿ ಎನ್ನದೆ, ಮಳಿಗಾಳಿ ಯಾವುದನ್ನು ಲೆಕ್ಕಿಸದೆ ಹುಡುಗ ನೆಲಗುಡಿಸುವ ಸೇವೆಯನ್ನು ಮಾಡುತ್ತಲೇ ಇದ್ದ. ಯಾರಾದರೂ ಇವನನ್ನು ಕೂಲಿಯವನು ಎಂದು ಭಾವಿಸಿ ದುಡ್ಡು ಕೊಡ್ಲಿಕ್ಕೆ ಹೋದರೆ ಯಾರಿಂದಲೂ ಒಂದು ಪೈಸೆಯನ್ನು ಎಂದು ಪಡೆದುಕೊಳ್ತಾ ಇರಲಿಲ್ಲ. ಮೌನಿಯಾಗಿ ಸೇವಾನಿರತನಾಗಿರ್ತಾ ಇದ್ದ. ಈತ ವೃದ್ಧನಾಗಿ ತುಂಬಾ ಅಶಕ್ತನಾಗಿ ಆಗ ಆಶ್ರಮದ ಸನ್ಯಾಸಿಗಳು ಅವನಿಗೆ ಕರೆದು ಹೇಳ್ತಾರೆ, ಸಾಕಪ್ಪ, ಇಷ್ಟು ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿದ್ರುವೆ, ಇನ್ನಾದರೂ ನೀನು ವಿಶ್ರಮಿಸು. ನಿನಗೆ ಅಮ್ಮನ ನೈವೇದ್ಯವನ್ನು ಮನೆಗೆ ತಂದು ತಲುಪಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಈಗ ನಿನಗೆ ವಿಶ್ರಾಂತಿಯ ಅಗತ್ಯವಿದೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನಗೆ ಕೆಲಸವನ್ನು ನಿಲ್ಲಿಸು ಎಂದು ಹೇಳುವುದಕ್ಕೆ ನೀವು ಯಾರು? ಈ ಕೆಲಸಕ್ಕೆ ನನ್ನನ್ನು ನೇಮಿಸಿದವಳು ಆ ನನ್ನ ತಾಯಿ. ನಾನು ಅವಳ ಸೇವಕ. ಅವಳು ನನಗೆ ಯಾವ ಶಾಸ್ತ್ರವನ್ನೂ ಕಲಿಸಿಕೊಡಲಿಲ್ಲ, ಯಾವ ಸಾಧನೆ ಭಜನೆಗಳನ್ನು ಮಾಡಲು ಕೂಡ ತಿಳಿಸಲಿಲ್ಲ. ಈ ಪೊರಕೆ ಒಂದನ್ನೇ ನನ್ನ ಕೈಗೆ ಕೊಟ್ಟು ನೀನು ಇದೇ ರೀತಿಯಲ್ಲಿ ನನ್ನ ಸೇವೆಯನ್ನು ಮುಂದುವರಿಸು ಎಂದು ಹೇಳಿದ್ದಾಳೆ. ಇದೇ ನನ್ನ ಸಾಧನೆ, ಇದೇ ನಾನು ಅವಳಿಗೆ ಸಲ್ಲಿಸುವ ಪೂಜೆ ಎನ್ನುತ್ತಾ ತನ್ನ ಕ್ಷೀಣವಾದ ಕೈಗಳಿಂದಲೇ ಗುಡಿಸುವುದನ್ನು ಮುಂದುವರಿಸಿದ. ತನ್ನ ಮೈಯಲ್ಲಿ ತುಸು ತ್ರಾಣ ಇರುವವರೆಗೂ ಪ್ರತಿದಿನ ತಪ್ಪದೆ ಸೇವೆ ಮಾಡಿದ. ಶ್ರೀಮಾತೆಯವರ ಈ ಭಕ್ತ ತನ್ನ ಬದುಕಿನ ಕೊನೆಯ ದಿನ ತನ್ನ ಹಾಸಿಗೆಯಲ್ಲೇ ಮಲಗಿದ್ದಾಗ ಒಮ್ಮೆಲೆ ಆತನ ಮುಖ ಉಜ್ವಲವಾದ ಕಾಂತಿಯಿಂದ ಬೆಳಗಿತು. ಮೂಳ್ನಗೆಯೊಂದಿಗೆ ಶ್ರೀಮಾತೆಯವರ ಹೆಸರನ್ನು ಉಚ್ಚರಿಸುತ್ತಾ 1996ನೇ ಇಸ್ವಿ ಅಶ್ವಿಜ ಮಾಸದ ಬುಧವಾರದಂದು ಬೆಳಗಿನ ಜಾವ 4 ಗಂಟೆಗೆ ತನ್ನ ಇಹಲೋಕ ಯಾತ್ರೆಯನ್ನು ಮುಗಿಸಿದ. ಭಗವತಿಯೊಂದಿಗೆ ಪ್ರತಿಕ್ಷಣವೂ ಬದುಕಿ ತನ್ನ ಬದುಕನ್ನೇ ಸಾರ್ಥಕವಾಗಿಸಿಕೊಂಡ ಈ ಭಕ್ತನೇ ಶಾಂತಿ ರಾಮದಾಸ್. ಈತನ ತಂದೆ ಯೋಗೀಂದ್ರ ದಾಸ್ ಹಾಗೂ ತಾಯಿ ಲಕ್ಷ್ಮೀದೇವಿ ಜಯರಾಮ್ ಬಾಟಿ ಹತ್ತಿರದ ಗ್ರಾಮದ ಹಳದಿ ಗ್ರಾಮದ ನಿವಾಸಿಗಳಾಗಿದ್ದರು. ಇವರು ಶ್ರೀಮಾತೆಯವರು ಯೋಗೀಂದ್ರ ದಾಸನ ಪಲ್ಲಕ್ಕಿಯಲ್ಲಿಯೇ ಕುಳಿತು ವಿಷ್ಣುಪುರಕ್ಕೂ ಅಥವಾ ಸುತ್ತಮುತ್ತಲಿನ ಬೇರೆ ಯಾವುದೇ ಪ್ರದೇಶಕ್ಕೂ ಹೋಗ್ತಾ ಇದ್ರು. ಲಕ್ಷ್ಮಿ ಕೂಡ ಎಷ್ಟೋ ಸಾರಿ ಶ್ರೀಮಾತೆಯವರಿಗೆ ಅವರ ಮನೆಯ ಕೆಲಸಗಳಲ್ಲಿ ನೆರವಾಗ್ತಾ ಇದ್ಲು. ಯೋಗೀಂದ್ರ ದಾಸ್ ಹಾಗೂ ಲಕ್ಷ್ಮೀದಾಸ್ ದಂಪತಿಗಳಿಗೆ ಮೊದಲು 2 ಹೆಣ್ಮಕ್ಳು ಜನಿಸಿದ್ರು. ತಮಗೆ ಗಂಡು ಸಂತಾನ ಲಭಿಸಲಿಲ್ಲ ಎಂದು ಬೇಸರಿಸಿಕೊಂಡಿದ್ದ ಯೋಗೀಂದ್ರ ಪಾನಮತ್ತನಾಗಿ ಬಂದು ಮನೆಗೆ ಒಂದು ದಿನ ಹೆಂಡತಿಯನ್ನು ಸಿಕ್ಕಾಪಟ್ಟೆ ಹೊಡೆದ. ಇದರಿಂದ ನೊಂದುಕೊಂಡ ಲಕ್ಷ್ಮಿ ಎಲ್ಲ ವಿಷಯವನ್ನು ಶ್ರೀಮಾತೆಯವರಿಗೆ ತಿಳಿಸಿದಳು. ಕೂಡಲೇ ಶ್ರೀಮಾತೆಯವರು ಯೋಗೀಂದ್ರನನ್ನು ಕರೆಯಿಸಿ, ಏನೋ ನೀನು ನನ್ನ ಸೊಸೆಯನ್ನು ಈ ರೀತಿ ಹೊಡೆದಿದ್ದೀಯಾ ಎಂದು ಕೋಪದಿಂದ ಕೇಳಿದರು. ಆಗ ಯೋಗೀಂದ್ರ, ಅಮ್ಮ, ಏನ್ ತಾನೇ ಮಾಡ್ಲಿ, 2 ಹೆಣ್ಣು ಮಕ್ಕಳನ್ನೇ ಹೆತ್ತಿದ್ದಾಳೆ ಇವಳು, ಗಂಡು ಸಂತಾನ ಇಲ್ಲ, ನನ್ನ ವಂಶ ಉಳಿಯುವುದಾದರೂ ಹೇಗೆ? ಆ ನೋವು ತಡೆಯಲಾರದೆ ಅವಳಿಗೆ 2 ಏಟು ಕೊಟ್ಟೆ ಎಂದು ಮುಖ ಕೆಳಗೆ ಹಾಗೆ ನೋಡಿದ. ಅವನ ಮಾತು ಕೇಳ್ತಾ ಇದ್ದಂತೆ ಶ್ರೀಮಾತೆಯವರು, ಹೋಗು, ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತನ್ನು ಕೇಳಿಸ್ಕೊ. ಇನ್ನೆಂದಿಗೂ ನನ್ನ ಸೊಸೆಯ ಮೇಲೆ ನೀನು ಕೈ ಮಾಡಿಕೊಡುದು. ನಿನ್ನ ಯಾವ ಸಮರ್ಥನೆಯ ಉತ್ತರವೂ ನನಗೆ ಬೇಕಾಗಿಲ್ಲ, ಹೋಗು. ಗಂಡು ಸಂತಾನ ಇಲ್ಲ ಎಂದು ನೊಂದಿರುವೆ, ಅವಳು ಅಷ್ಟೇ ನೊಂದಿದ್ದಾಳೆ.
ನಿನಗೇನಾದರೂ ನಿಜವಾಗಿಯೂ ಆ ಬಗ್ಗೆ ಯೋಚನೆ ಇದೆಯೇ? ಭಗವಂತನ ಕೃಪೆಯಿಂದ ನಿನಗೆ ಮುಂದೆ ಗಂಡೆ ಸಂತಾನ ಲಭಿಸುವುದು. ಹೋಗು, ನೆನಪಿಟ್ಟುಕೋ, ಇನ್ನೆಂದಿಗೂ ಲಕ್ಷ್ಮಿಯ ಮೇಲೆ ಕೈ ಮಾಡತಕ್ಕದ್ದಲ್ಲ ಎಂದು ನುಡಿದರು. ಕೆಲ ದಿನಗಳ ತರುವಾಯ ಯೋಗೇಂದ್ರ ಲಕ್ಷ್ಮಿ ದಂಪತಿಗಳೇ ಗಂಡು ಮಗು ಜನಿಸಿತು. ಆನಂದದಿಂದ ದಂಪತಿಯರಿಬ್ಬರು ಶ್ರೀಮಾತೆಯವರ ಹತ್ತಿರ ಬಂದು, ಅಮ್ಮ, ನಿಮ್ಮ ಕೃಪಾಶೀರ್ವಾದದಿಂದ ನನಗೆ ಗಂಡು ಮಗು ಜನಿಸಿದೆ, ನನ್ನ ಆಸೆ ಈಡೇರಿತು ಎಂದು ಭಾವುಕನಾಗಿ ನುಡಿದ. ಆಗ ಶ್ರೀಮಾತೆಯವರು ನಸು ನಗುತ್ತಾ, ಇಬ್ಬರೂ ಹೆಣ್ಣು ಮಕ್ಕಳು ಹುಟ್ಟಿದರೆಂದು ತಲೆ ಬಿಸಿ ಮಾಡಿಕೊಂಡಿದೆಯಲ್ಲ, ಈಗಲಾದರೂ ನಿನಗೆ ಶಾಂತಿ ಲಭಿಸಿತಲ್ಲ ಎಂದು ಹೇಳಿದರು. ಶ್ರೀಮಾತೆಯವರ ಶ್ರೀಮುಖದಿಂದ ಹೊರಟ ಶಾಂತಿ ಎಂಬ ಶಬ್ದವನ್ನು ಕೇಳಿದ ಯೋಗೇಂದ್ರ ಲಕ್ಷ್ಮೀ ದಂಪತಿಗಳು ಆ ಪದವನ್ನೇ ಬಳಸಿ ತಮ್ಮ ಗಂಡು ಮಗುವಿಗೆ ಶಾಂತಿರಾಮ್ ಎಂಬ ಹೆಸರನ್ನಿಟ್ಟರು. ಮುಂದೆ ಇವನೇ ಶಾಂತಿರಾಮ್ ದಾಸ್ ಎಂದು ಪ್ರಸಿದ್ಧನಾದ. ಶ್ರೀಮಾತೆಯವರನ್ನು ಸಾಕ್ಷಾತ್ ಭಗವತಿಯ ಸ್ವರೂಪವೆಂದೇ ಸಂಪೂರ್ಣವಾಗಿ ನಂಬಿದ್ದ ಈ ಕುಟುಂಬದವರು ಅವರ ಆಶೀರ್ವಾದದಿಂದಲೇ ತಮಗೆ ಗಂಡು ಮಗು ಜನಿಸಿದೆ ಎಂದು ಬಲವಾಗಿ ನಂಬಿದ್ರು. 4-5 ತಿಂಗಳು ಕಳೆದಿತ್ತು. ಶ್ರೀಮಾತೆಯವರು ಯೋಗೇಂದ್ರನಿಗೆ, ನಿನ್ನ ಮಗುವಿಗೆ ಅನ್ನಪ್ರಾಶನ ಮಾಡಿಸು ಬಾ, ಆ ದಿನ ಇಲ್ಲಿ ಕರೆದುಕೊಂಡು ಬಾ, ನಾನೇ ಮೊದಲಿನ ತುತ್ತು ಆತನಿಗೆ ಕೊಡುವೆ ಎಂದು ಹೇಳಿದರು. ಅನ್ನಪ್ರಾಶನದ ದಿನದಂದು ಯೋಗೇಂದ್ರ ತನ್ನ ಹೆಂಡತಿ ಮಗುವಿನೊಂದಿಗೆ ಶ್ರೀಮಾತೆಯವರಿಗೆ ಬಳಿಗೆ ಬಂದಾಗ ಅವರು ಹಾಲು ಅನ್ನ ಕಲಸಿ ಮಗುವಿಗೆ ತಮ್ಮ ಕೈಗಳಿಂದಲೇ ಊಟ ಮಾಡಿಸಿದರು. ಅಷ್ಟೇ ಅಲ್ಲದೆ ಶಾಂತಿರಾಮನಿಗೆ ಒಂದು ಜೊತೆಯ ಬೆಳ್ಳಿಯ ಬಳೆಗಳನ್ನು ಕೂಡ ಕಾಣಿಕೆಯಾಗಿ ನೀಡಿದರು. ಶಾಂತಿರಾಮನ ವಂಶಸ್ಥರು ಇಂದಿಗೂ ಆ ಬಳೆಗಳನ್ನು ಅತ್ಯಂತ ಭಕ್ತಿಯಿಂದ ತಮ್ಮ ಮನೆಯಲ್ಲಿ ಕಾಯ್ದಿರಿಸಿಕೊಂಡಿದ್ದಾರೆ. ಶ್ರೀಮಾತೆಯವರನ್ನು ಕಂಡು ನಮಸ್ಕರಿಸಿ ಬರಲು ಶಾಂತಿರಾಮ್ ಕೂಡ ತನ್ನ ತಂದೆ ತಾಯಿಯರೊಡನೆ ಮೇಲಿಂದ ಮೇಲೆ ಅವರ ಮನೆಗೆ ಹೋಗ್ತಾ ಇದ್ದ. ತಂದೆ ಯೋಗೇಂದ್ರ ಶ್ರೀಮಾತೆಯವರ ಮನೆಯ ಅಂಗಳ ಗುಡಿಸುತ್ತಿದ್ದಾಗ ಬಾಲಕ ಕೂಡ ತನ್ನ ಪೊರಕೆ ತೆಗೆದುಕೊಂಡು ತಂದೆಯನ್ನೇ ಅನುಸರಿಸುತ್ತಿದ್ದ. ಮನೆಗೆ ಹೋಗುವಾಗ ಶ್ರೀಮಾತೆಯವರು ಶಾಂತಿರಾಮನಿಗೆ ಬಹುಸೆ ತುಂಬಾ ಸಿಹಿ ತಿಂಡಿ ಕೊಡ್ತಾ ಇದ್ರು. 10 ವರ್ಷದವನಿದ್ದಾಗ ಶ್ರೀಮಾತೆಯವರು ಜಯರಾಮ್ ಬಾಟೆಯಿಂದ ಕಲ್ಕತ್ತೆಗೆ ಚಿಕಿತ್ಸೆ ಪಡೆಯಲೆಂದು ತೆರಳಿದರು. ಶ್ರೀಮಾತೆಯವರ ಆರೋಗ್ಯದ ಸ್ಥಿತಿ ಚಿಂತಾಜನಕವಾಗಿದೆ ಎಂಬ ಸುದ್ದಿಯನ್ನು ಕೇಳಿದ ಶಾಂತಿರಾಮ್ ಜಯರಾಮ್ ಬಾಟೆಯಲ್ಲಿ ಉದ್ವಿಗ್ನನಾಗಿ ಅಳಲು ಪ್ರಾರಂಭಿಸಿದ. ಶಾಂತಿರಾಮನ ಮುಖವನ್ನು ನೋಡಿ ಕಿಶೋರಿ ಬ್ರಹ್ಮಚಾರಿಗಳು ಹೇಳ್ತಾರೆ, ಅಮ್ಮ ಎಲ್ಲಿಗೆ ತಾನೇ ಹೋಗ್ತಾಳೋ ದಡ್ಡ, ಅವಳು ಯಾವಾಗ್ಲೂ ಇಲ್ಲಿಯೇ ಇರುತ್ತಾಳೆ ಎಂದು ಸಮಾಧಾನ ಪಡಿಸಿದ್ರು. ದೊಡ್ಡವನಾದ್ಮೇಲೆ ಶಾಂತಿರಾಮ್ ಹಳದಿ ಗ್ರಾಮದಲ್ಲಿಯೇ ಚೌಕಿದಾರ ಅಂದರೆ ಕಾವಲುಗಾರನಾಗಿ ನೌಕರಿಯನ್ನು ದೊರಕಿಸಿಕೊಂಡ. ಬಿಡುವಿನ ವೇಳೆಯಲ್ಲಿ ಜಯರಾಮ್ ಬಾಟಿಯ ಆಶ್ರಮದಲ್ಲಿಯೇ ವಾಸ ಮಾಡ್ತಾ ಇದ್ದ. ಶಾಂತಿರಾಮನಿಗೆ 90ಕ್ಕಿಂತಲೂ ಹೆಚ್ಚು ವಯಸ್ಸಾಗಿತ್ತು. 1995ನೇ ಇಸ್ವಿ ಜನವರಿ ತಿಂಗಳಿನಲ್ಲಿ ಶ್ರೀಮಾತೆಯವರ ಭಕ್ತನೋರ್ವ ಶಾಂತಿರಾಮನನ್ನು ಜಯರಾಮ್ ಬಾಟೆಯಲ್ಲಿ ಸಂದರ್ಶಿಸಿ ಶ್ರೀಮಾತೆಯವರ ಬಗ್ಗೆ ಏನಾದರೂ ತಿಳಿಸುವಂತೆ ಭಿನ್ನವಿಸಿಕೊಂಡ. ಆಗ ಶಾಂತಿರಾಮ್ ಶ್ರೀಮಾತೆಯವರ ಹೆಸರನ್ನೇ ಉಚ್ಚರಿಸುತ್ತಾ ಆ ದಿವ್ಯ ಭಾವದಲ್ಲಿಯೇ ತಲ್ಲೀನನಾಗಿ ತನ್ನ ಗತಕಾಲದ ಮಧುರ ಸ್ಮೃತಿಯನ್ನ ಭಕ್ತಿ ಪರವಶನಾಗಿ ಹೇಳಲು ಪ್ರಾರಂಭಿಸಿದ. ಆತನ ಅನುಭವಗಳನ್ನು ಆತನ ಶಬ್ದಗಳಲ್ಲಿಯೇ ಕೇಳಿ ಆನಂದಿಸೋಣ. ನಾನು ಪ್ರತಿದಿನವೂ ಇಲ್ಲಿಗೆ ಬಂದು ಪ್ರಸಾದ ಸ್ವೀಕರಿಸಿ ಹೋಗುತ್ತೇನೆ. ಏಕೆ ಗೊತ್ತೇ? ಇಲ್ಲಿಯ ನೆಲ ನನ್ನ ತಾಯಿ ಓಡಾಡಿದ ಪುಣ್ಯಭೂಮಿ ಇದು. ಅವಳ ಆ ಹೊಸ ಮನೆಯನ್ನು ನೋಡುತ್ತಿದ್ದಂತೆ ನಾನು ಚಿಕ್ಕವನಿದ್ದಾಗ ಅವಳೊಂದಿಗೆ ಕಳೆದ ಆ ದಿನಗಳ ನೆನಪು ನನಗೆ ಮತ್ತೆ ಮತ್ತೆ ನೆನಪಾಗುತ್ತದೆ. ಅದಿನ್ನೂ ಹಚ್ಚ ಹಸಿರಾಗಿಯೇ ನನ್ನ ಮನದಲ್ಲಿ ಉಳಿದಿದೆ. ನನ್ನ ಅತ್ತೆ, ನನ್ನ ಪಿಸಿಮ ಬಾಗಿಲಿನಲ್ಲಿಯೇ ನಿಂತಿದ್ದಾಳೆ. ಓ ಶಾಂತಿ ಬಾಬಾ, ಆಕಳನ್ನು ಮೇಯಿಸಲಿಕ್ಕೆ ಹೋಗಿದ್ದ ಮಗು ತಿರುಗಿ ಬಂದನೋ? ನೋಡಪ್ಪ, ಬಂದಿದ್ದಾನೋ ಇಲ್ಲವೋ? ಅವನು ಊಟ ಕೂಡ ಮಾಡಿರುವುದಿಲ್ಲ. ನನ್ನ ಮಕ್ಕಳನ್ನು ಬಿಟ್ಟು ನಾನು ಹೇಗಪ್ಪ ಊಟ ಮಾಡ್ಲಿ ಎಂತ ಇದ್ದಾಳೆ. ಅಲ್ಲಿ ನೋಡಿ ನೋಡಿ, ಆ ಬೆಕ್ಕುಗಳು ಹೇಗೆ ಸ್ವೇಚ್ಛೆಯಿಂದ ಓಡಾಡಿಕೊಂಡಿವೆ. ಗಂಗಾರಾಮ್, ಶ್ರೀಮಾತೆಯವರು ಸಾಕಿರುವ ಗಿಳಿ ಹೇಗೆ ಆನಂದದಿಂದ ಭಜನೆ ಹಾಡ್ತಾ ಇದ್ದಾನೆ ನೋಡಿ. ನನ್ನ ಪಿಸಿಮ ಮನೆಯ ಮುಂದಿನ ಜಗಲಿಯ ಮೇಲೆ ಕಾಲು ಚಾಚಿಕೊಂಡೇ ಕುಳಿತಿದ್ದಾಳೆ. ಅದೇನು ಹಠಾತ್ತನೆ ಎದ್ದು ನಿಂತು ಬಿಟ್ಲಲ್ಲ. ಇವಳು ಅತ್ತೆಯೋ ಸಾಕ್ಷಾತ್ ಕಾಳಿಯೋ? ಅಬ್ಬಾ, ಅದೇನು ಕಾಂತಿ ಇದೆ ಇವಳ ಮುಖದಲ್ಲಿ. ಬೆನ್ನು ಮೇಲೆ ಅಗಲವಾಗಿ ನೀಳವಾಗಿ ಹರಿದ ಕೇಶರಾಶಿ ಇದೆಯಲ್ಲ. ಓಹೋ, ನನ್ನ ಎದೆಯ ಬಡಿತ ತೀವ್ರವಾಗ್ತಾ ಇದೆ. ಪಿಸಿಮ, ನನಗೆ ಶಾಂತಿ ಎಂದು ಹೆಸರು ಕೊಟ್ಟು ನಾನು ಯಾವತ್ತೂ ಶಾಂತಿಯಿಂದ ಇರುವಂತೆ ಕರುಣಿಸಿಬಿಟ್ಟೆಯಲ್ಲ ತಾಯಿ. ನನ್ನನ್ನು ಕೂಡ ನಿನ್ನೆಡೆಗೆ ಕರೆಸಿಕೋ ತಾಯಿ ಎಂದು ಶ್ರೀಮಾತೆ ಶಾರದಾ ದೇವಿಯವರ ದಿವ್ಯ ಭಾವದಲ್ಲಿಯೇ ಅವರೇ ನಾಮ ಜಪವನ್ನೇ ಮಾಡುತ್ತಾ 1996ನೇ ಇಸ್ವಿ ಅಶ್ವಜ ಮಾಸದ ಬುಧವಾರದಂದು ಬೆಳಗಿನ ಜಾವ 4 ಗಂಟೆಗೆ ತನ್ನ ಇಹಲೋಕ ಯಾತ್ರೆಯನ್ನು ಮುಗಿಸಿದ ಶಾಂತಿರಾಮ್ ದಾಸ್ ಶ್ರೀ ಶಾರದಾ ಲೋಕಕ್ಕೆ ಪ್ರಯಾಣಿಸಿದ್ದ.